ಕೆಆರ್ಪೇಟೆ ತಾಲೂಕು ಹಕ್ಕಿಹೆಬ್ಬಾಳು ಹೋಬಳಿ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ಪುರಕ್ಷೇತ್ರದ ಸದಸ್ಯರಾಗಿದ್ದ ವಸಂತ್ ಕುಮಾರ್ ನಿಧನದಿಂದ ತೆರವಾಗಿದ್ದ ಸದಸ್ಯ ಸ್ಥಾನಕ್ಕೆ ಶನಿವಾರ ಉಪಚುನಾವಣೆ ನಿಗದಿಯಾಗಿತ್ತು. ಉಪಚುನಾವಣೆಯಲ್ಲಿ ಪಿಸಿ ರವಿಶಂಕರ್ ಹಾಗೂ ಶಿವಲಿಂಗೇಗೌಡ ಸ್ಪರ್ಧಿಸಿದ್ದರು. ಉಪಚುನಾವಣೆಯಲ್ಲಿ ರವಿಶಂಕರ್ 437 ಮತಗಳನ್ನು ಪಡೆದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಚುನಾಯಿತರಾದರು. ಎದುರಾಳಿ ಶಿವಲಿಂಗೇಗೌಡ 250 ಮತಗಳನ್ನು ಪರಾಭವಗೊಂಡರು. ಇಂದು ಚುನಾವಣಾ ಫಲಿತಾಂಶವನ್ನು ತಾಲೂಕು ಕಚೇರಿಯಲ್ಲಿ ಘೋಷಣೆ ಮಾಡಲಾಯಿತು. ಉಪಚುನಾವಣೆಯಲ್ಲಿ ನೂತನ ಸದಸ್ಯರಾಗಿ ಆಯ್ಕೆಯಾದ ರವಿಶಂಕರ್ ಅವರನ್ನು ಮಾಜಿ ಸಚಿವ ನಾರಾಯಣಗೌಡ ಅವರ ಆಪ್ತ ಸಹಾಯಕ ದಯಾನಂದ್ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರಾದ ಮಂಜುಳಾ ಮಹೇಶ್, ಪ್ರಕಾಶ್, ಬಸವರಾಜು, ಪಿಕೆ ದೇವರಾಜ್, ಟ್ರ್ಯಾಕ್ಟರ್ ಮಹದೇವ್, ನಿವೃತ್ತ ಶಿಕ್ಷಕ ಬಲರಾಮು, ವಿಜಯ್, ಪಿಎಸ್ ದೇವ್ರು, ಕಿರಣ್ ಗುಂಡಾ, ಕೇಶವಮೂರ್ತಿ, ಅಜಯ್ ಕುಮಾರ್, ಯಜಮಾನ ಮಂಜೇಗೌಡ ಕುಮಾರ್, ಪಿಎನ್ ಮಂಜು, ಶ್ವೇತರಾಜು, ಲೋಕೇಶ್ ಪಿ, ಜೆ ಧನಂಜಯ್, ಧರ್ಮ, ಸಚಿನ್ ಸೇರಿದಂತೆ ಇತರರು ಹಾಜರಿದ್ದರು. ಹಿಂದೆ ವಸಂತ್ ಕುಮಾರ್ ಅಂತ ನಮ್ಮ ಬಿಜೆಪಿ ಬೆಂಬಲಿತವಾಗಿ ಗೆದ್ದಿದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರು ಅಕಾಲಿಕ ಮರಣದಿಂದ ಏನು ಉಪಚುನಾವಣೆ ನಡೆದಿತ್ತು ಅದರಲ್ಲಿ ಅವಿರೋಧವಾಗಿ ಅದೇ ಗ್ರಾಮದಲ್ಲಿ ಆಯ್ಕೆ ಮಾಡಿ ಅಂತಂದ್ಬಿಟ್ಟು ಹಿಂದೆ ಎಲ್ಲರೂ ಕೂಡ ಎಲ್ಲ ಮುಖಂಡರು ಎಲ್ಲ ಪಕ್ಷದ ಮುಖಂಡರು ಕೂಡ ಹೇಳಿದ್ರು ಕೂಡ ಅಲ್ಲಿ ಜಿದ್ದಿಗೆ ಚುನಾವಣೆ ಏರ್ಪಟ್ಟಿತ್ತು. ಅದರಲ್ಲಿ ನಮ್ಮ ರವೀಣ ಅಂತವರ ಮೈನರ್ ಕಮ್ಯುನಿಟಿ ಅಂತ ನಿಂತಿದ್ದವರು ಇವತ್ತು ಇಡೀ ಗ್ರಾಮದವರು ಎಲ್ಲ ಕುರುಬ ಸಮುದಾಯದವ್ರು ಇರ್ಬೋದು, ನಾಯಕ ಸಮುದಾಯದವ್ರು ಇರ್ಬೋದು, ಸವಿತಾ ಸಮಾಜದವ್ರು ಇರ್ಬೋದು, ಗಾಣಿಗ ಸಮುದಾಯದವ್ರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಒಂದು ವಿಶ್ವಕರ್ಮ ಜನಾಂಗದ ನಮ್ಮ ಮುಸ್ಲಿಮ್ಸು ಇವರೆಲ್ಲರೂ ಕೂಡ ನಮ್ಮ ರವಿಶಂಕರ್ ಅಣ್ಣವ್ರನ್ನ ಅಭೂತಪೂರ್ವಕವಾಗಿ ಗೆಲುವನ್ನ ಕೊಟ್ಟಿದ್ದಾರೆ. ಇವ್ರಿಗೆ ನಾನು ಎಲ್ಲ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ರವೀಣ ಅವರು BSc ಗ್ರಾಜ್ಯುಯೇಟ್ ಆಗಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಎಲ್ಲ ಸಾರ್ವಜನಿಕರಿಗೂ ಸಹಾಯ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೀವು ಸಾಹೇಬ್ರ ಹೆಸರು